ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟಿಸ್ಕಾಲ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಓಕೆ, ಇವತ್ತು ನಾವು ಯಾವ ಪಾಠ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು, ಮ್ಯಾಥ್ಸ್ ಅನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ. ಇವತ್ತೊಂದು ಸಣ್ಣ ಚೇಂಜ್. 10ನೇ ತರಗತಿ ವಿಜ್ಞಾನದ ನಾವು ಪಾಠ 3 ಮೊದಲ ಪಾಠ, ನಿಮ್ಮ ಪಾರ್ಟ್ 2 ಮೊದಲ ಪಾಠ, ಅದು ಲೋಹಗಳು ಮತ್ತು ಅಲೋಹಗಳು ಅನ್ನೋ ಚಾಪ್ಟರ್ ಅನ್ನ ನಾವಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಈಗ ಮೊದಲಿಗೆ ಹೇಳುದಾದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ಒಂದು ಪಿಕ್ಚರ್ ಕಾಣ್ತಾ ಉಂಟು, ಅದನ್ನು ಓದೋದನ್ನು ಬಿಟ್ಟ ಕೆಳಗೆ ಒಂದು ಪಿಕ್ಚರ್ ಕಾಣ್ತಾ ಉಂಟು, ಅದನ್ನೊಮ್ಮೆ ನೋಡಿ. ಹೇಗಿದೆ ಆ ಕೋಣೆ? ಆ ಕೋಣೆಲೆಲ್ಲ ವಸ್ತುಗಳು ಅಲ್ಲಿಂದ ಇಲ್ಲಿಂದ ಅಲ್ಲಿ ಬಿದ್ದುಕೊಂಡಿದೆ ಅಲ್ವಾ? ಹಾಗೆಯೇ ಏನಾಯ್ತು ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳ ಹಿಂದೆ ಕೆಲವೊಂದು ವಿಜ್ಞಾನಿಗಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಧಾತುಗಳನ್ನ ಕಂಡು ಹಿಡಿತಾ ಇದ್ರು. ಅವುಗಳನ್ನ ಕಂಡು ಹಿಡಿದು ಅದನ್ನ ವರ್ಗೀಕರಿಸುವುದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುದು. ಅಂದ್ರೆ ವರ್ಗೀಕರಿಸುವುದು, ಧಾತುಗಳನ್ನ ವರ್ಗೀಕರಣ ಮಾಡಬೇಕು, ಹಾಗಿದ್ದಾಗ ಮಾತ್ರ ಧಾತುಗಳ ಬಗ್ಗೆ ಕಲಿಬಹುದು ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಈ ಒಂದು ಅನಿಸಿಕೆಯೇ ಧಾತುಗಳನ್ನ ಲೋಹಗಳು ಮತ್ತು ಅಲೋಹಗಳಾಗಿ ವಿಂಗಡಿಸ್ಲಿಕ್ಕೆ ಒಂದು ಕಾರಣ. ಆಯ್ತಾ? ಈಗ ನಿಮ್ಮ ಶಾಲೆಯಲ್ಲಿ ಇರ್ಬೋದು, ನಿಮ್ಮ ಶಾಲೆಯಲ್ಲಿ ತುಂಬಾ ಕ್ಲಾಸ್ ಉಂಟು, 1ರಿಂದ 10ರವರೆಗೆ ಬೇಕಾದಷ್ಟು ಕ್ಲಾಸ್ಗಳಿವೆ. ಆ ಕ್ಲಾಸ್ಗಳನ್ನ ಅಂದ್ರೆ ಒಟ್ಟಿಗೆ ಹಾಕುವುದಕ್ಕಿಂತ ಬದಲು ಅವರವರ ವಯೋಮಾನಕ್ಕೆ ಅನುಗುಣವಾಗಿ, ಅವರವರ ಒಂದು ಭೌತಿಕ ವಿಕಾಸಕ್ಕೆ ಅನುಗುಣವಾಗಿ ಏನ್ ಮಾಡಿದ್ದಾರೆ, ಅವರವರ ವಯಸ್ಸಿಗೆ ಅನುಗುಣವಾಗಿ ಕ್ಲಾಸ್ 1, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹೇಳಿ ವರ್ಗೀಕರಣ ಮಾಡಿದ್ದಾರೆ. ಹೀಗೆ ಮಾಡಿದಾಗ ಏನಾಗ್ತದೆ, ಟೀಚರಿಗೆ ಆಯಾಯ ವಯಸ್ಸಿಗೆ ತಕ್ಕಂತೆ ಆ ಮಗುವಿಗೆ ಕಲಿಸ್ಲಿಕ್ಕೆ ಸಹಾಯ ಆಗ್ತದೆ ಅಲ್ವಾ? ನಿಮ್ಗೆ ಗೊತ್ತಿರ್ಬಹುದು, 1ನೇ ಮಗುವಿಗೆ ಟ್ರಿಗ್ನೋಮೆಟ್ರಿ ಹೇಳಲಿಕ್ಕೆ ಆಗುದಿಲ್ಲ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಹೇಳಿ 1ನೇ ಮಗುವಿಗೆ ನಂಗೆ ಕಲಿಸ್ಲಿಕ್ಕೆ ಆಗ್ತದ? ಇಲ್ಲ, ಅದಕ್ಕೆ ಯೂಸ್ ಕೂಡ ಇಲ್ಲ, ಅದು ಅರ್ಥನೂ ಕೂಡ ಆಗ್ಲಿಕ್ಕಿಲ್ಲ ಅಲ್ವಾ? ಅದೇ ಒಂದು 10ನೇ ತರಗತಿಯ ಮಗುವಿಗೆ ನಾನು ಅದನ್ನ ಕಲಿಸಬಹುದು ಅಲ್ವಾ? ಅದೇ ರೀತಿ ಧಾತುಗಳನ್ನ ಏನ್ ಮಾಡಿದ್ರು, ಲೋಹಗಳು ಮತ್ತು ಅಲೋಹಗಳಂತ ಹೇಳಿ ವರ್ಗೀಕರಣ ಮಾಡಲಾಯಿತು. ಅದರ ಬಗ್ಗೆ ನಾವಿವತ್ತು ಏನ್ ಮಾಡ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಕಲಿತಾ ಇದ್ದೇವೆ. ಮೊದಲಿಗೆ ನಾವು ಕಲಿತಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅವುಗಳ ಭೌತ ಗುಣಗಳು ಅಥವಾ ಭೌತಿಕ ಗುಣಗಳು. ಆಯ್ತಾ? ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಗಳನ್ನ ನಾವಿವತ್ತು ಕಲಿತಾ ಇದ್ದೇವೆ. ಈಗ ನಾನ್ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಗಳನ್ನ ಒಂದೇ ಸ್ಲೈಡ್ ಅಲ್ಲಿ ಹಾಕಿದ್ದೇನೆ. ಈಗ ಒಂದು ಗುಣವನ್ನ ಇಟ್ಟುಕೊಂಡು ಎರಡನ್ನ ಕಂಪೇರ್ ಮಾಡ್ತಾ ನಾವು ಕಲಿತಾ ಹೋಗ್ತೇವೆ. ಆಯ್ತಾ? ಒಮ್ಮೆಗೆ ಲೋಹಗಳ ಬಗ್ಗೆ ಹಾಗೆ ಮತ್ತೊಮ್ಮೆಗೆ ಅಲೋಹಗಳ ಬಗ್ಗೆ ನಾನು ಕಲಿಸ್ತಾ ಇಲ್ಲ. ಹೇಳುವಾಗ ಎಲ್ಲವೂ ಲೋಹ ಮತ್ತು ಅಲೋಹದ ಎರಡನ್ನ ಒಟ್ಟಿಗೆ ಸೇರಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಸ್ಲೈಡ್ ಅನ್ನು ಕೂಡ ತಯಾರಿ ಮಾಡಿದ್ದೇನೆ. ನಿಮ್ಗೆ ಇದೇನಾಗ್ತದೆ, ಕಂಪೇರ್ ಮಾಡಿದ್ರೆ ಅದರ ಒಂದು ವ್ಯತ್ಯಾಸವನ್ನ ಹುಡುಕಿಕೊಂಡು ಕಲೀಲಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಶುರು ಮಾಡೋಣ. ಮೊದಲ ಗುಣ ಯಾವುದು? ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನ ಹೊಂದಿದೆ. ಇದನ್ನೇ ಲೋಹೀಯ ಕಾಂತಿ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಹೆಚ್ಚಿನ ಲೋಹಗಳು ಹೊಳಿತದೆ ಅಲ್ವಾ? ಕೆಲವೊಂದು ಲೋಹಗಳು ಹೊಳೆಯದಿರಬಹುದು, ಸೋಡಿಯಂ ಅನ್ನೆಲ್ಲ ಬಿಟ್ಟು. ಸೋಡಿಯಂ ಹೊಳೆಯುವುದಿಲ್ಲ, ಆದ್ರೆ ಬೇರೊಂದು ಕೆಲವು ಲೋಹಗಳು, ಕಬ್ಬಿಣ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ತಾಮ್ರ ಇರ್ಬೋದು, ಹಾಗೆ ಸೀಸ ಇರ್ಬೋದು. ಸೊ ತುಂಬಾನೇ ಲೋಹಗಳೇನಾಗ್ತದೆ, ಅವುಗಳ ಒಂದು ಹೆಚ್ಚಿನ ಶುದ್ಧ ಸ್ಥಿತಿಯಲ್ಲಿ ಯಾವಾಗ್ಲದು ಹೊಳಿತಾ ಇರ್ತದೆ. ಈಗ ನಿಮ್ಗೆ ಇಲ್ಲಿ ಚಿತ್ರ ಕಾಣ್ತಾ ಇದ್ದು ಚಿನ್ನ, ಇದು ಸೀಸದುಂಟು. ಇಲ್ಲಿ 3ನೇದು ನೋಡಿ, ಅದಕ್ಕೆ ತುಕ್ಕು ಹಿಡಿದಿದೆ. ಆ ತುಕ್ಕು ಹಿಡಿದದನ್ನ ಸ್ಯಾಂಡ್ ಪೇಪರ್ ಅಲ್ಲಿ ನಾವು ಎಲ್ಲಿಯಾದ್ರೂ ಒರೆಸಿದ್ರೆ ಅಥವಾ ನಾವು ಯಾವ್ದಾದ್ರು ಆಸಿಡ್ ಅಲ್ಲಿ ಹಾಕಿ ಅದನ್ನ ಕ್ಲೀನ್ ಮಾಡಿದ್ರೆ ಅದು ಕೂಡ ಏನಾಗ್ತದೆ, ಈ ಚಿತ್ರದ ತರ, ಇದು ಕಾಣ್ತದ, ಈ ಚಿತ್ರದ ತರ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ? ಸೊ ಹಾಗಾಗಿ ಲೋಹಗಳು, ಹೆಚ್ಚಿನ ಲೋಹಗಳು ಏನಾಗ್ತದೆ, ಹೊಳೆಯುತ್ತದೆ. ಈ ಹೊಳೆಯುವಿಕೆಯನ್ನ ನಾವು ಲೋಹೀಯ ಕಾಂತಿ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಲೋಹೀಯ ಕಾಂತಿ ಅಂತ ಹೇಳ್ತೇವೆ. ಆದ್ರೆ ಅಲೋಹಗಳು ಹೊಳೆಯುತ್ತದಾ? ಇಲ್ಲ. ಅಲೋಹಗಳು ಅಂದ್ರೆ ಹೆಚ್ಚಿನ ಅಲೋಹಗಳು ಹೊಳಪಾದ ಮೇಲ್ಮೈಯನ್ನ ಹೊಂದಿಲ್ಲ. ಅದಕ್ಕೆ ಚಿತ್ರ ನೋಡಿ, ನಾನು 2 ಚಿತ್ರ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ಸಲ್ಫರ್, ಆಯ್ತಾ? ಇದು ಸಲ್ಫರ್ ಆಗಿದೆ, ಇದು ಫಾಸ್ಫರ್ ಆಯ್ತಾ? ಫಾಸ್ಫರಸ್ ಅಂತ ಹೇಳ್ತೇವಲ್ವಾ, ಅದು ಆಯ್ತಾ? ಗಂಧಕ ಮತ್ತು ರಂಜಕ, ಆ 2 ಚಿತ್ರಗಳು ಗಂಧಕ ಮತ್ತು ರಂಜಕದ್ದು. ಅದರ ಮಿಡಲ್ ಅಲ್ಲಿ ಕಾಣ್ತಾ ಇರೋದು ಯಾವುದು? ಇದು ವಜ್ರ. ಆಯ್ತಾ? ಇದು ಏನಾಗಿದೆ? ಇದು ವಜ್ರ ಆಗಿದೆ. ವಜ್ರ ಹೊಳಿತದೆ ಅಲ್ವಾ? ವಜ್ರ ಏನಾಗ್ತದೆ? ಹೊಳಿತದೆ. ಹಾಗೆಯೇ ಅಯೋಡಿನ್ ಅನ್ನೋ ಒಂದು ಅಲೋಹ ಇದೆ, ಅದು ಕೂಡ ಏನಾಗ್ತದೆ? ಹೊಳಿತದೆ. ಅರ್ಥ ಆಯ್ತಾ? ಏನಾಗ್ತದೆ? ಅದು ಹೊಳಿತದೆ. ಸೊ ಹೆಚ್ಚಿನ ಲೋಹಗಳು ಹೊಳಿತದೆ, ಅಲೋಹಗಳು ಹೊಳೆಯುವುದಿಲ್ಲ. ಆದ್ರೆ ಕೆಲವೊಂದು ಲೋಹಗಳು ಹೊಳೆಯುವುದಿಲ್ಲ, ಹಾಗೆ ಕೆಲವೊಂದು ಅಲೋಹಗಳು ಏನಾಗ್ತದೆ? ಹೊಳಿತದೆ. ಅದು ಸ್ವಲ್ಪ ಎಕ್ಸೆಪ್ಷನ್ಸ್ ಅಂತ ಇದೆ.
ಆಯ್ತಾ. ಎಲ್ಲವೂ ದೇವರ ಸೃಷ್ಟಿಯಲ್ಲಿ ಎಲ್ಲವೂ 100% ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ 100% ಸರಿ ಇರ್ಲಿಕ್ಕೆ ಅಂತಲ್ಲ, ಕೆಲವೊಂದು ಎಕ್ಸೆಪ್ಷನ್, ಸ್ಪೆಷಲ್ ಒನ್ ಅಂತ ಹೇಳ್ತೇವಲ್ವಾ ನಾವು, ಹಾಗೆ. ಓಕೆ, ಎರಡನೇ ಒಂದು ಗುಣಕ್ಕೆ ಬರೋಣ. ಎರಡನೇ ಗುಣ ಏನಂತ ಹೇಳಿದ್ರೆ, ಲೋಹಗಳು ಕಠಿಣವಾಗಿದೆ, ಗಟ್ಟಿಯಾಗಿರ್ತವೆ, ಆಯ್ತಾ. ಆದ್ರೆ ಯಾವ್ದನ್ನ ಹೊರತುಪಡಿಸಿ, ಸೋಡಿಯಂ ಪೊಟ್ಯಾಷಿಯಂ ಅನ್ನ ಹೊರತುಪಡಿಸಿ ಏನಾಗಿದೆ, ಹೆಚ್ಚಿನ ಲೋಹಗಳು ಕಠಿಣವಾಗಿದೆ. ಆದ್ರೆ ಸೋಡಿಯಂ ಪೊಟ್ಯಾಷಿಯಂ ಲಿಥಿಯಂ ಅನ್ನ ಹೊರತುಪಡಿಸಿ. ಇದು ಕೆಳಗೆ ಇದು ಮೂರನೇ ಚಿತ್ರ ಕಾಣ್ತಾ ಇದೆಯಲ್ಲ, ಇದು ಸೋಡಿಯಂ. ಇದನ್ನ ಸೋಡಿಯಂ ಅನ್ನ, ಇದು ನಿಮ್ಗೆ ಕಾಣ್ಲಿಕ್ಕೆ ಹಾಗೆ ಕಾಣ್ತದೆ, ಚಾಕ್ ಪೀಸ್ ತರ ಕಾಣ್ತದೆ. ಈ ಚಾಕ್ ಒದ್ದೆ ಮಾಡಿದ ಚಾಕ್ ಪೀಸ್ ನೋಡಿ, ಇದನ್ನ ಇದ್ರಲ್ಲಿ ಒಂದು ಕತ್ತರಿ ಕಟ್ ಮಾಡಿ ತೆಗೆದುಕೊಂಡು ಇದನ್ನ ಕಟ್ ಮಾಡ್ಬೋದು ನೋಡಿ, ಅಲ್ಲಿ ಕಟ್ ಮಾಡಿದ್ದು ಕಾಣ್ತದೆ ನಿಮ್ಗೆ ಅಲ್ವಾ. ಸೊ ಏನು, ಸೋಡಿಯಂ ಪೊಟ್ಯಾಷಿಯಂ ಅನ್ನ ಹೊರತುಪಡಿಸಿ ಉಳಿದೆಲ್ಲ ಲೋಹಗಳೇನಾಗಿದೆ, ತುಂಬಾ ಕಠಿಣವಾಗಿದೆ, ಅಂದ್ರೆ ಗಟ್ಟಿಯಾಗಿರ್ತದೆ. ಆದ್ರೆ ಅಲೋಹಗಳು ಇಲ್ಲ, ಅಲೋಹಗಳು ಗಟ್ಟಿಯಾಗಿಲ್ಲ. ಆದ್ರೆ ವಜ್ರವನ್ನ ಹೊರತುಪಡಿಸಿ, ವಜ್ರ ಅತ್ಯಂತ ಕಠಿಣ ವಸ್ತು ಅಲ್ಲ. ಅಲೋಹಗಳಲ್ಲೇ ಏನಾಗಿದೆ, ವಜ್ರ ಏನಾಗಿದೆ, ತುಂಬಾ ಕಠಿಣ ವಸ್ತು ಆಗಿದೆ. ಯಾಕೆ ಅಂತ ಅದು ಮುಂದಕ್ಕೆ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠ ಮಾಡುವಾಗ ಅದನ್ನ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿ. ಆದ್ರೆ ಅದರ ಶೇಪಿಗೆ, ಅದರ ಇದಕ್ಕೇನೋ ಟೆಟ್ರಾಹೆಡ್ರಲ್ ಶೇಪ್ ಅಂತ ಇದೆ, ಆಯ್ತಾ. ಅದಕ್ಕೆ ಕನ್ನಡ ವರ್ಡ್ ನಂಗೆ ಸರಿಯಾಗಿ ನೆನಪಿಲ್ಲ. ಆ ಶೇಪ್ ಇರುವ ಕಾರಣ, ಈ ರೀತಿ ಶೇಪ್ ಇರುವ ಕಾರಣ, ಒಂದು ಈ ರೀತಿ ಶೇಪ್ ಇರುವ ಕಾರಣ ಏನಾಗಿದೆ, ಅದು ಗಟ್ಟಿ ಅಂತ ಆಗಿದೆ. ಬಟ್ ಹೀಗೆ ಕಂಪೇರ್ ಮಾಡಿದ್ರೆ ಅಲೋಹಗಳಿಗೆ, ಉಳಿದೆಲ್ಲ ಅಲೋಹಗಳೇನು ಆಗುದಿಲ್ಲ, ಏನಾಗುದಿಲ್ಲ, ಮೃದುವಾಗಿದೆ. ಇದು ನಿಮ್ಗೆ ಕಾಣ್ತಾ ಇರುವಂತಹದ್ದು ಕ್ಲೋರಿನ್, ಅದು ಕ್ಲೋರಿನ್ ಚಿತ್ರ. ಕ್ಲೋರಿನ್ ನೀರಿಗೆ ಹಾಕ್ತಾರೆ, ನೀರನ್ನ ಕ್ಲೀನ್ ಮಾಡ್ಲಿಕ್ಕೆ. ಇದು ಆಕ್ಸಿಜನ್, ಲಿಕ್ವಿಡ್ ಆಕ್ಸಿಜನ್, ಆಯ್ತಾ, ದ್ರವ ರೂಪದ ಆಕ್ಸಿಜನ್ ಇದು, ಆಯ್ತಾ, ದ್ರವ ರೂಪದಲ್ಲಿರುವ ಆಕ್ಸಿಜನ್ ನ ಒಂದು ಚಿತ್ರ. ಸೊ ಹಾಗಾಗಿ ಅದು ಕಠಿಣವಾಗಿದೆ ಅಂತ ನಮ್ಗೆ ಹೇಳಲಿಕ್ಕೆ ಬರಲ್ಲ, ಆಯ್ತಾ. ಇದು ಕ್ಲೋರಿನ್ ಅನ್ನ ನಾವು ನೀರಿಗೆ ಹಾಕಿದ ತಕ್ಷಣ ಅದೇನಾಗ್ತದೆ, ಕರಗ್ತದೆ, ಆಯ್ತಾ. ಸೊ ಅದು ಎರಡನೇ ಗುಣ ಆಗಿದೆ. ಹಾಗೆ ಮೂರನೇ ಗುಣಕ್ಕೆ ಹೋಗೋಣ. ಲೋಹಗಳು ಕುಟ್ಯತೆಯ ಗುಣವನ್ನ ಹೊಂದಿದೆ. ಅಂದರೆ ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಅದನ್ನ ಬಿಸಿ ಮಾಡಿ ಅದನ್ನ ಬಡ್ದ್ರೆ ಏನಾಗ್ತದೆ, ಶೀಟ್ಗಳಾಗಿ ಕನ್ವರ್ಟ್ ಆಗ್ತದೆ, ಅಂದ್ರೆ ತೆಳುವಾದ ಹಾಳೆಗಳಾಗಿ ಬದಲಾಗ್ತದೆ ಲೋಹಗಳು. ಆದರೆ ಅಲೋಹಗಳಿಗೆ ಈ ಗುಣ ಇಲ್ಲ, ಕುಟ್ಯತೆಯ ಗುಣವನ್ನ ಅಲೋಹಗಳು ಹೊಂದಿಲ್ಲ. ಅದನ್ನ ಎಲ್ಲಿಯಾದ್ರೂ ನೀವು ಹೊಡೆದ್ರೆ ಏನಾಗ್ತದೆ, ಅದು ಮೃದುವಾಗಿದೆ, ಆದ ಕಾರಣ ಅದು ಒಡೆದು ಹೋಗ್ತದೆ, ಆಯ್ತಾ. ಏನಾಗ್ತದೆ, ಒಡೆದು ಹೋಗ್ತದೆ. ಅದನ್ನ ಮೆಲ್ಟ್ ಮಾಡಿ ಅಥವಾ ಅದನ್ನ ಬಿಸಿ ಮಾಡಿ ಕುಟ್ಟಿ ಅದನ್ನ ಹಾಳೆಗಳನ್ನಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಗುಣಕ್ಕೆ, ಅಂದ್ರೆ ಹಾಳೆಗಳನ್ನಾಗಿ ಮಾಡುವಂತಹ ಗುಣಕ್ಕೆ ಕುಟ್ಯತೆಯ ಗುಣ ಅಂತ ಹೇಳುದು ನಾವು. ಏನಂತ ಹೇಳ್ತೇವೆ, ಕುಟ್ಯತೆಯ ಗುಣ ಅಂತ ಹೇಳ್ತೇವೆ. ಆದ್ರೂ ಲೋಹಗಳಿಗೆ ಇದೆ, ಅಲೋಹಗಳಿಗೆ ಇಲ್ಲ. ಓಕೆ, ಹಾಗೆ ನಾಲ್ಕನೇ ಗುಣ ಯಾವುದು? ನಾಲ್ಕನೇ ಗುಣ ಏನಂತ ಹೇಳಿದ್ರೆ, ಲೋಹಗಳನ್ನ ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ತಂತಿಗಳನ್ನಾಗಿ ಎಳೆಯಬಹುದು. ಲೋಹಗಳನ್ನ ನಮ್ಗೆ ತಂತಿಗಳನ್ನಾಗಿ ಮಾಡಬಹುದು. ಈ ಗುಣಕ್ಕೆ ತನ್ಯತೆಯ ಗುಣ, ತನ್ಯತೆಯ ಗುಣ ಅಂತ ಹೇಳ್ತಾರೆ. ಚಿನ್ನವನ್ನ ಅತ್ಯಂತ ತನ್ಯತೆ ಹೊಂದಿರುವ ಒಂದು ಲೋಹ ಆಗಿದೆ. ಇದು 1 ಗ್ರಾಮ್ ಚಿನ್ನವನ್ನ ಇಟ್ಕೊಂಡ್ರೆ ನೀವು ಅದನ್ನ 2 ಕಿಲೋಮೀಟರ್ಗಳವರೆಗೆ ಎಳಿಬಹುದು, ಅಂತಂದ್ರೆ ಅಷ್ಟು ಉದ್ದದ ತಂತಿಯನ್ನ ಮಾಡಬಹುದು ಅಂತ ಹೇಳ್ತಾರೆ, ಆಯ್ತಾ. ಸೊ ಅತ್ಯಂತ ಹೆಚ್ಚು ತನ್ಯತೆ ಗುಣವನ್ನ ಹೊಂದಿರುವ ಲೋಹ ಯಾವುದು? ಚಿನ್ನ, ಆಯ್ತಾ. ಚಿನ್ನ ಅತ್ಯಂತ ಹೆಚ್ಚಿನ ತನ್ಯತೆ ಗುಣವನ್ನು ಹೊಂದಿರುವ ಒಂದು ಲೋಹ ಆಗಿದೆ. ಆದ್ರೆ ಅಲೋಹಗಳಿಗೆ ತನ್ಯತೆ ಗುಣ ಇದೆಯಾ? ಇಲ್ಲ. ಅದು ಒಡೆದ್ರೆ ಅಥವಾ ಅದನ್ನ ಕುಟ್ಟಿದ್ರೆ ಏನಾಗ್ತದೆ, ಅದು ಒಡೆದು ಹೋಗ್ತದೆ. ಹಾಗಾಗಿ ಇದಕ್ಕೆ ಅಲೋಹಗಳಿಗೆ ತನ್ಯತೆಯ ಗುಣ ಇಲ್ಲ. ಮತ್ತೆ ಚಿನ್ನವನ್ನ ನೋಡಿ, ಇದು ಇದ್ರದ ಅಲ್ಯೂಮಿನಿಯಂ, ಇದು ತಂತಿ, ತಾಮ್ರದ ತಂತಿ. ಹಾಗೆ ಇದು ಬಂಗಾರ ಅಂದ್ರೆ ಚಿನ್ನದ ತಂತಿ ಅಲ್ವಾ. ಚಿನ್ನವನ್ನ ಚೈನ್ ಎಲ್ಲ ಮಾಡಬಹುದು, ಬೇಕಾದ ಶೇಪಿಗೆ ಅದನ್ನ ಕನ್ವರ್ಟ್ ಮಾಡಬಹುದು. ಹಾಗಾಗಿ ಅದು ಲೋಹದಿಂದ ಮಾಡಲ್ಪಟ್ಟಿದೆ. ಹಾಗೆ ಲೋಹಕ್ಕೆ ತನ್ಯತೆ ಮತ್ತು ಕುಟ್ಯತೆಯ ಗುಣ ಇದೆ, ಆಯ್ತಾ. ಇದು ನಾಲ್ಕನೇ ಒಂದು ಗುಣ, ಭೌತಿಕ ಗುಣ. ಹಾಗೆ 5ನೇ ಭೌತಿಕ ಗುಣಕ್ಕೆ ಹೋಗೋಣ. ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಮತ್ತು ಹೆಚ್ಚಿನ ಕರಗುವ ಬಿಂದುಗಳನ್ನ ಹೊಂದಿದೆ. ನೀವು ಕಬ್ಬಿಣವನ್ನ ಮೆಲ್ಟ್ ಮಾಡೋದನ್ನ ನೋಡಿದೀರಾ? ಕಬ್ಬಿಣವನ್ನ ಮೆಲ್ಟ್ ಮಾಡಿ ಅದು ತುಂಬಾ ಹೀಟ್ ಮಾಡ್ಬೇಕಲ್ವಾ. ಕಬ್ಬಿಣ ಮೆಲ್ಟ್ ಆಗ್ಬೇಕಾದ್ರೆ, ಮೆಲ್ಟ್ ಆಗೋದು ತುಂಬಾ ಕಡಿಮೆ, ಆದ್ರೆ ಅಷ್ಟು ಹೀಟ್ ಮಾಡ್ಬೇಕಾದ್ರೆ ಅಷ್ಟು ಬಿಸಿ ಮಾಡ್ಬೇಕು. ಅಂದ್ರೆ ಅದು ಹೆಚ್ಚಿನ ಕರಗುವ ಬಿಂದನ್ನ ಹೊಂದಿದೆ ಎಲ್ಲ ಲೋಹಗಳು. ಆದ್ರೆ ಕೆಲವೊಂದನ್ನು ಹೊರತುಪಡಿಸಿ, ಸೀಸಾ, ಗ್ಯಾಲಿಯಂ, ಇದು ಗ್ಯಾಲಿಯಂನ ಚಿತ್ರ, ಇದು ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಇದು ಗ್ಯಾಲಿಯಂನ ಚಿತ್ರ. ಗ್ಯಾಲಿಯಂ ಅನ್ನ ಕೈಯಲ್ಲಿ ಇಟ್ಕೊಂಡ್ರೆ ಅದು ಕರಗ್ತದೆ. ಹಾಗೆ ಮೇಲೆ ಕಾಣ್ತಾ ಇರುವಂತಹದ್ದು ಇದು ಪಾದರಸದ ಚಿತ್ರ. ಪಾದರಸವನ್ನ ನಾವು ಎಲ್ಲಿಗೆ ಉಪಯೋಗಿಸ್ತೇವೆ? ತಾಪಮಾಪಕದಲ್ಲಿ ಉಪಯೋಗಿಸುವುದು ಇದೇ ಕಾರಣಕ್ಕಾಗಿ.
ಅಂದ್ರೆ ನಮ್ಮ ದೇಹದ ತಾಪಕ್ಕನುಸಾರವಾಗಿ ಅಥವಾ ನಮ್ಮ ವಾತಾವರಣದ ತಾಪಕ್ಕನುಸಾರವಾಗಿ ಅದೇನಾಗ್ತದೆ ಕರಗುವ ಅಂದ್ರೆ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಕಾರಣ, ಉತ್ತಮ ಉಷ್ಣ ವಾಹಕ ಆದ ಕಾರಣ ಅದು ಏನಾಗ್ತದೆ, ರೈಸ್ ಆಗ್ತದೆ, ಅದರ ಸ್ಥಳದಿಂದ ಅದು ಮೇಲಕ್ಕೆ ಚಲಿಸಲ್ಪಡ್ತದೆ. ಆಯ್ತಾ? ಸೊ ಹಾಗಾಗಿ ಅದನ್ನ ತಾಪಮಾಪಕದಲ್ಲಿ ಉಪಯೋಗಿಸ್ತಾರೆ. ಅದು ಒಂದು ಕಾರಣ, ಅದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಅದನ್ನ ಕೇಳ್ತಾರೆ. ಮತ್ತೊಂದು ನೋಡಿ, ಇದು ಪಾತ್ರೆ, ಅಲ್ಯೂಮಿನಿಯಂನ ಪಾತ್ರೆ. ಅಲ್ಯೂಮಿನಿಯಂನ ಪಾತ್ರೆಯನ್ನು ಯಾಕೆ ತೋರಿಸುದು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು ಅಲ್ಯೂಮಿನಿಯಂನ ಪಾತ್ರೆಗಳಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸ್ತೇವೆ. ಕಾರಣ ಏನು? ಪಾತ್ರೆಯಲ್ಲಿ ಹಾಕಿ ಏನಾದ್ರೂ ನಾವು ಬೇಯಿಸಿದ್ರೆ ಅದೇನಾಗ್ತದೆ, ಆಹಾರ ಬೇಯ್ತದೆ, ಅಂದ್ರೆ ಆ ಪಾತ್ರೆ ಉಷ್ಣವನ್ನ ಎಳೆದುಕೊಳ್ತದೆ, ಹೀರ್ತದೆ, ಹಾಗೆ ಪದಾರ್ಥ ರೆಡಿ ಆಗ್ತದೆ. ಆಯ್ತಾ? ಸೊ ಇದು ಅಲ್ಯೂಮಿನಿಯಂ ಅನ್ನ ಯಾಕೆ ನಾವು ಉಪಯೋಗಿಸ್ತೇವೆ ಅಂತ ಹೇಳಿ, ಅದನ್ನ ಉಷ್ಣದ ಉತ್ತಮ ವಾಹಕ ಅಂತ ಹೇಳಿಕೆ ನಾವು ತೋರಿಸಿದ್ವು. ಆಯ್ತಾ? ನೆಕ್ಸ್ಟ್ ಗೆ ಹೋಗೋಣ. ಅಲೋಹಗಳಲ್ಲಿ ಬೇರೆಲ್ಲಾ ವಸ್ತುಗಳು ಅಂದ್ರೆ ಬೇರೆಲ್ಲಾ ಅಲೋಹಗಳು ಉಷ್ಣದ ದುರ್ಬಲ ವಾಹಕಗಳು. ಆದ್ರೆ ವಜ್ರವನ್ನ ಹೊರತುಪಡಿಸಿ, ವಜ್ರಕ್ಕೆ ಅದು ಉಷ್ಣದ ಒಂದು ಉತ್ತಮ ವಾಹಕ. ಅದು ಹೆಚ್ಚಿನ ಕರಗುವ ಬಿಂದನ್ನ ಹೊಂದಿದೆ, ಅದು ಅಷ್ಟು ಬೇಗ ಕರಗುವುದಿಲ್ಲ, ಹಾಗೆ ಕುದಿಯುವುದಿಲ್ಲ. ಹಾಗಾಗಿ ಇದೊಂದನ್ನ ಹೊರತುಪಡಿಸಿ ಉಳಿದೆಲ್ಲಾ ಲೋಹಗಳು ಏನಾಗಿದೆ, ಕಡಿಮೆ ಅಂದ್ರೆ ಉಷ್ಣದ ಅವಾಹಕಗಳು. ಆಯ್ತಾ? ಅಲೋಹಗಳು ಬರಿಬೇಕಾಗ್ತದೆ ನೀವು. ಅಲೋಹಗಳು ಉಷ್ಣದ ಅವಾಹಕಗಳು. ಅವಾಹಕ ಅಂತ ಹೇಳಿದ್ರೆ ತನ್ನ ಮೂಲಕ ಉಷ್ಣವನ್ನ ಹರಿಯಲು ಬಿಡುವುದಿಲ್ಲ. ಓಕೆ, ಸೊ ಮುಂದಕ್ಕೆ ಹೋಗೋಣ ನಾವು. 6ನೇ ಗುಣ, ಲೋಹಗಳು ವಿದ್ಯುತ್ನ ಉತ್ತಮ ವಾಹಕಗಳು. ವಿದ್ಯುತ್ನ ಅಂದ್ರೆ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುತ್ತದೆ ಯಾವುದು? ಲೋಹಗಳು. ಹಾಗಾಗಿ ನಾವು ತಂತಿಗಳಲ್ಲಿ, ವೈರ್ಗಳ ಒಳಗೆ ಇನ್ಸುಲೇಷನ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದರೊಳಗೆ ತಾಮ್ರದ ತಂತಿ ಇರ್ತದೆ ಅಥವಾ ಬೆಳ್ಳಿಯ ತಂತಿ ಇರ್ತದೆ. ಆಯ್ತಾ? ಅಲ್ಯೂಮಿನಿಯಂ ಕಮ್ಮಿ ಯೂಸ್ ಮಾಡ್ತಾರೆ, ಬೆಳ್ಳಿಯನ್ನು ಕೂಡ ಕಮ್ಮಿ. ಯಾಕೆ ಹೇಳಿದ್ರೆ ಅದು ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿದ್ರೆ ಹೆಚ್ಚಾಗಿ ತಾಮ್ರದ ತಂತಿಗಳನ್ನ ನಾವು ಯೂಸ್ ಮಾಡ್ತೇವೆ. ಆಯ್ತಾ? ಹಾಗಾಗಿ ಲೋಹಗಳು ವಿದ್ಯುತ್ನ ಉತ್ತಮ ವಾಹಕಗಳು. ಆಯ್ತಾ? ಆದ್ರೆ ಅಲೋಹಗಳು ಉತ್ತಮ ಅವಾಹಕಗಳು. ಆಯ್ತಾ? ವಿದ್ಯುತ್ನ ಅವಾಹಕಗಳು. ಆದ್ರೆ ಗ್ರಾಫೈಟ್ ಅನ್ನ ಹೊರತುಪಡಿಸಿ ನಿಮ್ಗೆ ಇಲ್ಲಿ ಕಾಣಬಹುದು, ಒಂದು ಪೆನ್ಸಿಲ್ ಅನ್ನ ಇಟ್ಟ ಅವರ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ. ನೀವು ಈ ಪೆನ್ಸಿಲ್ ಅನ್ನ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಬಲ್ಬ್ ಕಾಣ್ತದಲ್ಲ, ಇದು ಬಲ್ಬ್ ಏನಾಗ್ತದೆ, ಉರಿಯುತ್ತದೆ. ಯಾಕೆ ಉರಿಯುತ್ತದೆ? ಯಾಕೆ ಹೇಳಿದ್ರೆ ಗ್ರಾಫೈಟ್ ನ ಮೂಲಕ ವಿದ್ಯುತ್ ಹರಿಯುತ್ತದೆ. ಆಯ್ತಾ? ಗ್ರಾಫೈಟ್ ಅನ್ನು ಏನ್ ಮಾಡ್ತದೆ, ಗ್ರಾಫೈಟ್ ನ ಮೂಲಕ ವಿದ್ಯುತ್ ಹರಿಯುತ್ತದೆ. ಹಾಗಾಗಿ ಇದು ಉತ್ತಮ ವಾಹಕ. ಗ್ರಾಫೈಟ್ ಕಾರ್ಬನ್ ಇಂದ ಮಾಡಲ್ಪಟ್ಟದ್ದು. ಕಾರ್ಬನ್ ಒಂದು ಅಲೋಹ, ನೆನಪಿರ್ಲಿ, ಕಾರ್ಬನ್ ಒಂದು ಅಲೋಹ. ಆದ್ರೆ ಗ್ರಾಫೈಟ್ ಕಾರ್ಬನ್ ಇಂದ ಮಾಡಲ್ಪಟ್ಟದ್ದು. ಇದು ಯಾವ್ದ್ರಿಂದ ಮಾಡಲ್ಪಟ್ಟದ್ದು? ಕಾರ್ಬನ್ ನಿಂದ ಮಾಡಲ್ಪಟ್ಟಿದೆ. ಕಾರ್ಬನ್ ನಿಂದ ಮಾಡಲ್ಪಟ್ಟಿದೆ. ಕಾರ್ಬನ್ ಒಂದು ಏನಾಗಿದೆ, ಇದೊಂದು ಅಲೋಹ ಆಗಿದೆ. ಆದರೆ ಗ್ರಾಫೈಟ್ ಏನ್ ಮಾಡ್ತದೆ, ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡ್ತದೆ. ಹಾಗಾಗಿ ಇದೊಂದು ಉತ್ತಮ ವಾಹಕ, ಗ್ರಾಫೈಟ್ ಮಾತ್ರ. ಉಳಿದೆಲ್ಲ ಅಲೋಹಗಳೇನಾಗಿದೆ, ಅವುಗಳು ಅವಾಹಕಗಳು. ಅರ್ಥ ಆಯ್ತಲ್ವಾ? ಸೊ ಮುಂದಕ್ಕೆ ಹೋಗೋಣ. 7ನೇದು, ಲೋಹಗಳು ಒಂದು ಗಟ್ಟಿಯಾದ ಮೇಲ್ಮೈಗೆ ಲೋಹಗಳನ್ನ ನಾವು ಬಡಿದ್ರೆ ಶಬ್ದ ಉಂಟು ಮಾಡ್ತದೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಗಂಟೆ, ಶಾಲೆಯಲ್ಲಿರುವ ಗಂಟೆ. ಹಾಗೆ ನಾವು ಇದು ತಾಳ ನೋಡಿ, ತಾಳ ಭಜನೆಗೆಲ್ಲ ಉಪಯೋಗಿಸುವಂತಹ ತಾಳ ಕೂಡ ಒಂದನ್ನೊಂದು ಬಡ್ದಾಗ ಅದು ಶಬ್ದ ಬರ್ತದೆ. ಇದು ನೋಡಿದ್ದೀರಾ? ಇದು ಏನಂತ ಹೇಳಿದ್ರೆ ಈಗೆಲ್ಲ ಶಬ್ದದ ಥೆರಪಿ ಅಂತ ಹೇಳಿ ಮಾಡ್ತದೆ. ಶಬ್ದದ ಥೆರಪಿ ಅಂತ ಹೇಳಿದ್ರೆ ಇದನ್ನ ನಾವು ಸರಿಯಾಗಿ ಕಿವಿ ಕೊಟ್ಟು ಕೇಳ್ಬೇಕು. ಅದು ನಮ್ಮ ಮನಸ್ಸು ತುಂಬಾ ಶಾಂತ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಬಡ್ದು ಸುತ್ತಲೂ ಹೀಗೆ ಇದನ್ನ ಯಾವ್ದನ್ನ ಮರದ ತುಂಡನ್ನ ಹೀಗೆ ಎಳಿತಾರೆ, ಆಗದು ಅಂತ ಸೌಂಡ್ ಬರ್ತದೆ. ಆಯ್ತಾ? ಅದು ಯಾಕೆ ಅಂತ ಹೇಳಿದ್ರೆ ಯಾಕೆ ಹೇಳಿದ್ರೆ ಲೋಹಗಳು ಶಾಬ್ದಾನ್ನ ಗುಣವನ್ನ ಹೊಂದಿದೆ. ಆ ಸೌಂಡ್ ಬರ್ತದಲ್ವಾ, ಲೋಹೀಯ ಸೌಂಡ್, ಶಬ್ದ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಶಾಬ್ದಾನ್ನ ಅಂತ ಹೇಳುದು. ಈ ಒಂದು ಗುಣಕ್ಕೆ ಏನಂತ ಹೇಳ್ತೇವೆ? ಶಾಬ್ದಾನ್ನ ಗುಣ ಅಂತ ಹೇಳ್ತೇವೆ. ಏನು? ಶಾಬ್ದಾನ್ನ ಗುಣ ಅಂತ ಹೇಳ್ತೇವೆ. ಆದ್ರೆ ಅಲೋಹಕ್ಕೆ ಶಾಬ್ದಾನ್ನ ಗುಣ ಇಲ್ವಾ? ಇಲ್ಲ, ಅಲೋಹ ಶಾಬ್ದಾನ್ನ ಗುಣವನ್ನ ಹೊಂದಿಲ್ಲ. ನೀವು ಆಕ್ಸಿಜನ್ ನೋಡಿದ್ದೀರಲ್ವಾ? ಆಕ್ಸಿಜನ್ ಒಂದು ಅಲೋಹ, ಅದು ಗಾಳಿಯಲ್ಲಿದೆ. ನೀವು ಗಾಳಿಗೊಂದು ಪೆನ್ನನ್ನ ಹೊಡೆದು ನೋಡಿ ಅಥವಾ ಒಂದು ಕಬ್ಬಿಣವನ್ನ ಹೊಡೆದು ನೋಡಿ, ಎಲ್ಲಿಯಾದ್ರೂ ಸೌಂಡ್ ಆಗುದು ಗೊತ್ತುಂಟಾ ನಿಮ್ಗೆ? ಇಲ್ಲ ಅಲ್ವಾ? ಸೊ ಹಾಗಾಗಿ ಇದು ಶಾಬ್ದಾನ್ನ ಗುಣವನ್ನ ಹೊಂದಿಲ್ಲ. ಆದ್ರೆ ಲೋಹಗಳು ಈ ಒಂದು ಶಬ್ದವನ್ನ ಬಿಡುಗಡೆ ಮಾಡ್ತದೆ, ಇದಕ್ಕೆ ಶಾಬ್ದಾನ್ನ ಗುಣ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳ
ವ್ಯತ್ಯಾಸ ಸಹಿತ ನಾವೇನ್ ಮಾಡಿದ್ವಿ, ಭೌತಿಕ ಗುಣಗಳನ್ನ ಕಲ್ತ್ವಿ. ಆಯ್ತಾ? ಯಾವ ಗುಣಗಳನ್ನ ಕಲ್ತಿದ್ದೇವೆ? ಭೌತಿಕ ಗುಣಗಳನ್ನ ಕಲ್ತಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಅದಕ್ಕೊಂದು ಕಮೆಂಟ್ ಹಾಕಿ. ಖುಷಿ ಆಗ್ತದೆ ಕಮೆಂಟ್ ಹಾಕುವಾಗ, ನಿಮ್ಮ ಕಮೆಂಟ್ ಗಳನ್ನ ನೋಡಿದ್ರೆ ಹೆಚ್ಚು ಹೆಚ್ಚು ಉತ್ಸಾಹ ಆಗ್ತದೆ. ಆದ್ರೆ ಒಂದು ಕಾರಣ ಏನಂತ ಹೇಳಿದ್ರೆ, ನಾನು ಕೂಡ ಒಂದು ಟೀಚರ್ ಆಗಿರುವ ಕಾರಣ ನನ್ನ ಶಾಲೆಯ ಏನು ಕೆಲಸಗಳ ಒತ್ತಡದ ಮೇರೆಗೆ ನಂಗೆ ಕ್ಲಾಸ್ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಸೊ ಹಾಗಾಗಿ ಅದೊಂದು ಮಾತ್ರ ನನಗೆ ರೆಗ್ಯುಲರ್ ಆಗಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಯಾವತ್ತೂ ಕ್ಷಮೆ ಕೇಳ್ತೇನೆ. ಸೊ ಅದನ್ನ ಬಿಟ್ರೆ ನಂಗೆ ನಿಮ್ಗೆ ಕಲಿಸ್ಲಿಕ್ಕೆ ತುಂಬಾ ಇಷ್ಟ. ನನ್ಗೆ ಈ ರೀತಿ ಕ್ಲಾಸ್ ಮಾಡುದಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ನಿಮ್ಮ ಕಮೆಂಟ್ ನೋಡುವಾಗ ಖುಷಿ ಆಗ್ತದೆ, ಮಾಡಿದಕ್ಕೇನೋ ಒಂದು ಸಾರ್ಥಕತೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಸೊ ಹಾಗಾಗಿ ವಿಡಿಯೋ ನಿಮ್ಗೆ ಇಲ್ಲಿ ಇಷ್ಟ ಆಗಿದ್ರೆ ಅದಕ್ಕೊಂದು ಕಮೆಂಟ್ ಹಾಕಿ, ಖುಷಿ ಆಗ್ತದೆ. ಮತ್ತೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗೆಲ್ಲ ಅಗತ್ಯ ಇದೆ, ನಿಮ್ಮ ಹಾಗೆ ಕಲಿತಾ ಇದ್ದಾರೆ ನೋಡಿ, ಅವರಿಗೆ ಈ ಒಂದು ವಿಡಿಯೋನ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.